ನಮಸ್ಕಾರ. ನನ್ನ ಹೆಸರು ಮನೋಹರ್ ಮೋನು ಅಂತ. ನಾನು ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೆ, ರೈತರ ಮೇಲೆ ಕಾಳಜಿ ಇಟ್ಕೊಂಡು, ರೈತರ ಮೇಲೆ ಪ್ರೀತಿ ಇಟ್ಕೊಂಡು, ರೈತರ ಸಮಸ್ಯೆಗಳೇನು, ಆ ಸಮಸ್ಯೆಗಳು ಏನು ಪರಿಹಾರ ಕಂಡುಕೊಳ್ಬೇಕು ಅಂತ ಒಂದು ಅದ್ಭುತವಾದ ಚಿತ್ರವನ್ನು ಮಾಡಿದ್ದಾರೆ ಕರ್ನಾಟಕದಲ್ಲಿ. ಅದು ಬಂಗಾರ ಸಣ್ಣ ಬಂಗಾರದ ಮನುಷ್ಯ. ಆ ಬಂಗಾರ ಸಣ್ಣ ಬಂಗಾರದ ಮನುಷ್ಯ ಅಭಿನಯಿಸಿದಂತಹ ನಾಯಕ ನಟರಾದ ಶಿವಣ್ಣವ್ರಿಗೂ, ನಿರ್ದೇಶಕರಿಗೂ ಹಾಗೂ ಪ್ರೊಡ್ಯೂಸರ್ ಅಂತ ಜಯಣ್ಣ ಭೋಗೇಂದ್ರ ಅವ್ರಿಗೂ ಹಾಗೂ ಎಲ್ಲ ಸಹ ಕಲಾವಿದರಿಗೂ ರೈತರ ಪರವಾಗಿ ರೈತರ ಮಗನಾಗಿ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮೊನ್ನೆ CM ಸಿದ್ದರಾಮಯ್ಯಗೆ ಒಂದು ಮನವಿ, ಮೊನ್ನೆ ರಿಲೀಸ್ ಅಂತ ಬಾಹುಬಲಿ ಪರಭಾಷಾ ಮೂವಿ ಅನ್ನೋ ಮೂವಿನ ರಿಲೀಸ್ ಆದ ಕೇವಲ ಒಂದೇ ವಾರದಲ್ಲಿ 1,100 ರೂಪಾಯಿ ಕೊಟ್ಟು ಮಲ್ಟಿಪ್ಲೆಕ್ಸ್ ಥಿಯೇಟ್ರಲ್ಲಿ ನೋಡೋಕ್ಕೆ ನಿಮಗೆ ಟೈಮ್ ಇರುತ್ತೆ. ಅದೇ ಒಂದು ಕನ್ನಡ ಸಿನಿಮಾ, ಅದು ರೈತರ ಸಮಸ್ಯೆಗಳೇನು, ಆ ರೈತರ ಸಮಸ್ಯೆಗಳು ಏನು ಪರಿಹಾರ ಕಂಡುಕೊಳ್ಬೇಕು ಅಂತ ಒಂದು ಅದ್ಭುತವಾದ ಸಿನಿಮಾನ ಮಾಡಿದ್ದಾರೆ. ಆ ಸಿನಿಮಾ ನೋಡೋಕ್ಕೆ ನಿಮಗೆ ಟೈಮ್ ಇಲ್ಲ. ಏಕೆ ಹಿಂಗೆ ಮಾತಾಡ್ತಾ ಇದ್ದರೆ, ಇದೇ 4 ವರ್ಷ ಹಿಂದ್ಗಡೆ ನಾವು ಜನಪರ, ನಾವು ರೈತರ ಪರ ಅಂತ ತೊಡೆ ತೊಡ್ಕೊಂಡು ಅಧಿಕಾರಕ್ಕೆ ಬಂದಂಥವ್ರು ಸಿದ್ದರಾಮಯ್ಯನವರು. ಆದರೆ ರೈತರ ಪರ ಯಾವುದೇ ಜನಪರ ಯೋಜನೆಗಳಿಲ್ಲ, ಯಾವುದೇ ರೀತಿ ರೈತರು ಸಾಲ ಮನ್ನಾ ಇಲ್ಲ. ಯಾಕೆ ಮಾತಾಡ್ತಿದ್ದೆ, ಇದೇ ಕೇವಲ ಉತ್ತರ ಪ್ರದೇಶ CM ಆದ ಯೋಗಿ ಆದಿತ್ಯನಾಥರು ಅಧಿಕಾರಕ್ಕೆ ಬಂದ ಕೇವಲ ಒಂದೇ ವಾರದಲ್ಲಿ ಲಕ್ಷಾಂತರ ರೈತರು ಸಾಲ ಮನ್ನಾ ಮಾಡ್ತಾರೆ. ಕೇವಲ ಒಂದು ವಾರದೊಳಗೆ, ಅಧಿಕಾರಕ್ಕೆ ಬಂದು ಒಂದು ವಾರದಲ್ಲಿ. ಅದೇ ನಮ್ಮ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು 4 ವರ್ಷ ಆಯಿತು, ಯಾವ ಸಾಲ ಇಲ್ಲ, ಯಾವ ಮನ್ನಾನೇ ಇಲ್ಲ. ನಮ್ಮ ಜನರ ದುಡ್ಡು ಯೂಸ್ ಮಾಡ್ಕೊಂಡು ಪಬ್ಲಿಸಿಟಿ ಅಂತವ್ರೆ. ಹೆಂಗೆ ಅಂದರೆ ಆ್ಯಡ್ಸ್ ಕೊಡ್ತಾರೆ TV-ನಲ್ಲಿ, ನ್ಯೂಸ್ ಚಾನಲಲ್ಲಿ, ನ್ಯೂಸ್ ಪೇಪರ್ಸಲ್ಲಿ ಹಾಗೂ ಥಿಯೇಟ್ರುಗಳಲ್ಲಿ. 4 ವರ್ಷದ ಯಶಸ್ವಿ ನಡಿಗೆ, ಸಾವಿರಾರು ಕೋಟಿ ಯೂಸ್ ಮಾಡ್ಕೊಂಡು ಆ್ಯಡ್ಸ್ ಕೊಡ್ತಾವ್ರೆ. 4 ವರ್ಷದ ಯಶಸ್ವಿ ನಡಿಗೆ ಅಂತ. ಯಾವ ಯಶಸ್ವಿ ನಡಿಗೆ ಸ್ವಾಮಿ? ಯಶಸ್ವಿ ನಡಿಗೆ ಮೊನ್ನೆ ಬಡವ್ರಿಗೆ BPL ಕಾರ್ಡ್ ಇರೋರಿಗೆ 30 kg ₹1 ಅಂತ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಕೆಲವೇ ತಿಂಗಳು ಮಾತ್ರ ಕೊಟ್ಟರು, ಅದು ಪೂರ್ತಿ ಮಾಡಲಿಲ್ಲ. ಅದೇ ಮಾಂಸದ ಅಂಗಡಿ, ಮಾಂಸ ಮಾರೋರಿಗೆ, ಮಾಂಸ ಅಂಗಡಿಯವ್ರಿಗೆ 1,25,000 ರೂಪಾಯಿ ಕೊಡ್ತೀರಾ? ಅದೇ ಶಾದಿ ಭಾಗ್ಯ ಅಂತ ಹೇಳ್ಬಿಟ್ಟು ಶಾದಿ ಮಾಡ್ಕೊಂಡು ಮಕ್ಕಳು ಮಾಡ್ಕೊಳ್ಳೋಕ್ಕೆ ₹1,00,000 ಕೊಡ್ತೀರಾ? ಅದೇ ರೈತರಿಗೆ ಯಾವ ಭಾಗ್ಯ ಕೊಟ್ರಿ ಸ್ವಾಮಿ? ಸಾವಿನ ಭಾಗ್ಯ ಕೊಡ್ತೀರಾ? ಸಾವಿನ ಭಾಗ್ಯ ಕೊಡ್ತೀರಾ ಸ್ವಾಮಿ? ಏನಕ್ಕೆ ಮಾತು ಹೇಳ್ತೀನಿ ಅಂದರೆ, ನಿಮಗೆ ರೈತರ ಮೇಲೆ ಸ್ವಲ್ಪ ಕಾಳಜಿ, ಪ್ರೀತಿ ಹಾಗೂ ಅವ್ರ ಸಮಸ್ಯೆಗಳು ಏನು ಅನ್ನೋದು ನಿಮಗೆ ಗೊತ್ತಿದ್ದರೆ ಇವತ್ತು ಲಕ್ಷಾಂತರ, ಸಾವಿರಾರು ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಬರ್ತಿರಲಿಲ್ಲ. ಆದರೆ ಬಂದ್ಬಿಟ್ಟಿದೆ. ಏನಕ್ಕೆ ಮಾತಾಡ್ತಾನೆ, ಬಂಗಾರ ಸಣ್ಣ ಬಂಗಾರ ಮನುಷ್ಯ ಮೂವಿ ನೋಡಿ, ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನಕ್ಕೆ ನೋಡ್ರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅಟ್ಲೀಸ್ಟ್ ಆ ಮೂವಿ ನೋಡಿ, ಆ ಮೂವಿನಲ್ಲಿ ರೈತರ ಸಮಸ್ಯೆ ಏನಿದೆ, ಅದಕ್ಕೆ ಏನು ಪರಿಹಾರ ಕಂಡುಕೊಳ್ಬೇಕು ಅನ್ನೋದು ಅಟ್ಲೀಸ್ಟ್ ಅದರಿಂದ ಆ ಮೂವಿ ನೋಡಿದ್ರ ಅಂತ ಗೊತ್ತಾಗಲಿ ಅನ್ನೋದೇ ನನ್ನ ಆಸೆ. ಪ್ಲೀಸ್ ಎಲ್ಲ ವಿಡಿಯೋ ಶೇರ್ ಮಾಡಿ, ಎಲ್ಲ ರಾಜಕಾರಣಿಗಳಿಗೂ, ಎಲ್ಲ ಮಂತ್ರಿಗಳಿಗಿರ್ಬೋದು, MLAಗಳಿರ್ಬೋದು, ಎಲ್ಲ ಪಕ್ಷದವ್ರಿಗೂ ಈ ವಿಡಿಯೋ ನೋಡಲಿ, ಅವ್ರ ಸಮಸ್ಯೆಗಳೇನು ಅಂತ ಗೊತ್ತಾಗಲಿ. ಇವ್ರು ರಾಜಕೀಯಕ್ಕೆ ಬಂದಿರೋದು ನನಗನ್ನಿಸ್ದಾಗೆ ಯಾರ ಜನ ಸೇವೆ ಇಲ್ಲ, ಯಾರು ರೈತರ ಸೇವೆ ಮಾಡೋಕ್ಕೆ ಬಂದಿಲ್ಲ. ಇವರು 99% ಅವರ ಸಂಪತ್ತನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಬಂದಿದ್ದಾರೆ. ಹೆಂಗೆ ಅಂತಾರೆ, ಈಗಿನ ಸರ್ಕಾರ ಹಿಂದಿನ ಸರ್ಕಾರಕ್ಕಿಂತ ಅತಿ ಹೆಚ್ಚು ಸಾಲ ಮಾಡಿರೋ ಸರ್ಕಾರ. ಯಡಿಯೂರಪ್ಪನವ್ರ ಸರ್ಕಾರ ಇತ್ತು, ಕುಮಾರಸ್ವಾಮಿ ಮತ್ತು ಸಮ್ಮಿಶ್ರ ಸರ್ಕಾರ, ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರ ಇತ್ತು, ಹಾಗೂ SM ಕೃಷ್ಣ ಸರ್ಕಾರ, ಧರ್ಮಸಿಂಗ್ ಸರ್ಕಾರ. ಹಿಂದಿನ ಸರ್ಕಾರ ಏನು ಮುಖ್ಯಮಂತ್ರಿಗಳು ಮಾಡಿದ್ರು ಸಾಲ, ಆ ಸಾಲಕ್ಕಿಂತ 2 ಪಟ್ಟು ಹೆಚ್ಚಿಗೆ ಮಾಡಿದರೆ ಕೇವಲ 4 ವರ್ಷದಲ್ಲಿ. ಏನಕ್ಕೆ ಮಾಡಿದ್ರಿ ಸ್ವಾಮಿ ಸಾಲ? ರೈತರು ಸಾಲ ಏನಾರು ತೀರಿಸಿದ್ರ? ಯಾವ ಸಾಲ ತೀರಿಸಿಲ್ಲ. ರೈತರ ಪರವಾಗಿ ಯಾವುದಾದ್ರು ಪ್ರಮುಖವಾದ ಯೋಜನೆಗಳನ್ನ ಹಾಕ್ಕೊಂಡಿದ್ದೀರಾ? ಯಾವುದೂ ಇಲ್ಲ. ಏನಕ್ಕೆ ಬಂಗಾರ ಸಲ ಬಂಗಾರದ ಮೂವಿ ನೋಡ್ರಿ ಅಂದರೆ ಇದೇ ಕಾರಣಕ್ಕೆ. ನಿಮಗೆ ರೈತರ ಬಗ್ಗೆ ಒಂದು ಸ್ವಲ್ಪನೂ ಕಾಳಜಿನೇ ಇಲ್ಲ. ಓಟಿಗೆ ಮಾತ್ರ ರೈತರ ಹೆಸರಿಟ್ಕೊಂಡು ಅಧಿಕಾರಕ್ಕೆ ಬರ್ತೀರಾ? ದಯಮಾಡಿ ಈ ಮೂವಿ ನೋಡಿ. ಈ ಮೂವಿ ರೈತರ ಸಮಸ್ಯೆ ಏನಿದೆ, ಅದು ಪರಿಹಾರ ಏನು ಕಂಡುಕೊಳ್ಬೇಕು ಅಂತ ಈ ಮೂವಿ ನೋಡಾದರೂ ನಿಮ್ಗೆ ಅಟ್ಲೀಸ್ಟ್ ರೈತರ ಸಮಸ್ಯೆಗಳು ಗೊತ್ತಾಗಲಿ ಅನ್ನೋದೇ ನನ್ನ ಉದ್ದೇಶ. ನಾನು ಇದು ಯಾವ ಮೂವಿ ಪ್ರಚಾರಕನೇನಲ್ಲ, ತಪ್ಪು ತಿಳ್ಕೊಂಬೇಡಿ. ಯಾವ ಮೂವಿ ಪ್ರಚಾರಕನೇನಲ್ಲ, ಒಬ್ಬ ರೈತನವಾಗಿ ಸಮಸ್ಯೆಗಳು ಏನಿದೆ ಅನ್ನೋದೇ ತಿಳಿಸೋದೇ ನನ್ನ ಉದ್ದೇಶ.
ಪ್ಲೀಸ್ ದಯಮಾಡಿ ಎಲ್ಲ ರಾಜಕಾರಣಿಗಳಿಗೂ ವಿಡಿಯೋ ತಲುಪಲಿ ಅನ್ನೋದೇ ನನ್ನ ಆಸೆ. ಧನ್ಯವಾದಗಳು.